ಸೃಜಾಮಿ ತಪಸೈವೇದಂ ಗ್ರಸಾಮಿ ತಪಸಾ ಪುನಃ ಬಿಭರ್ಮಿ ತಪಸಾ ವಿಶ್ವಂ ವೀರ್ಯಮ್ಮೇ ದುಸ್ತರಂ ತಪಃ. ದೊಡ್ಡ ತಪಸ್ಸು. ನಾನು ಅದಕ್ಕಾಗಿ ಹೇಳ್ತಿರ್ತೇನೆ ಯಾವಾಗಲೂ, ಅಲ್ಲ ಯಾರೂ ತಪ್ಪು ತಿಳಿಬಾರದು, ನನ್ನ ಅತ್ಯಂತ ವಿನಯದ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ನಿಮ್ಮ ಮನೆಯಲ್ಲಿ ಜಪತಪಗಳು ಕಮ್ಮಿ ಆದರೆ ಚಿಂತೆ ಇಲ್ಲ, ವಿದ್ವಾಂಸರ ಹತ್ರ ಹೋಗಿ ಶಾಸ್ತ್ರಶ್ರವಣ ಮಾಡಿ, ಯಜ್ಞಯಾಗಗಳನ್ನು ಕಡಿಮೆ ಮಾಡಿ ಶಾಸ್ತ್ರಶ್ರವಣ ಮಾಡಿ. ಲೌಕಿಕ ವ್ಯಾಪಾರವನ್ನು ಬಿಟ್ಟು ಅದನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕೋ ಹಾಗೆ ನೋಡಿಕೊಂಡು ಶಾಸ್ತ್ರಶ್ರವಣ ಮಾಡಿ. ಮಹಿಳೆಯರಿಗೂ ನಾನು ಹೇಳ್ತೇನೆ, ಮಹಿಳೆಯರು ಇದು ವ್ರತ, ಗಟ್ಟಿಯಾದ ವ್ರತ, ಇದನ್ನು ಪ್ರಚಾರ ಮಾಡಿ. ಈಗ ಮಹಿಳೆಯರಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿದೆ, ದೊಡ್ಡ ಅದ್ಭುತವಾದ ಕ್ರಾಂತಿಯಾಗಿದೆ. ಭಜನೆ ಪ್ರತಿ ವಾರವೂ ಪ್ರತಿ ತಿಂಗಳು ಅವರವರು ತಮ್ಮ ತಮ್ಮ ಅನುಕೂಲವಿದ್ದಂತೆ ಭಜನೆಗಳನ್ನು ಮಾಡ್ತಾರೆ. ಭಜನ ಮಂಡಲಗಳು ನಿಷ್ಪನ್ನವಾಗಿವೆ, ಅವುಗಳಿಂದ ಒಳ್ಳೆ ಸಂಸ್ಕಾರಗಳು ಎಲ್ಲ ಮಹಿಳೆಯರಲ್ಲಿ ಬರ್ತಾ ಇದೆ. ಆ ಭಜನೆ ಮಾಡ್ತಾ ಹೋಗಬೇಕು. ಅವರು ಸ್ವಲ್ಪ ಮಹಾಭಾರತ, ಭಾಗವತ, ರಾಮಾಯಣ ಇತ್ಯಾದಿ ಸ್ತ್ರೀಶೂದ್ರ ಬ್ರಹ್ಮಬಂಧು ನಂತರೈನ ಇತ್ಯಾದಿ ಅದೇನು ಹೇಳಿದ್ದಾರೋ ಆ ತರಹದ ಏನು ಆ ಗ್ರಂಥಗಳಿವೆ, ಉದ್ಗ್ರಂಥಗಳು, ಮಹಾಮಹಾಗ್ರಂಥಗಳು. ಆ ಮಹಾಮಹಾಗ್ರಂಥಗಳನ್ನು ಶ್ರವಣ ಮಾಡಬೇಕು. ಆದರೆ ರಾಶಿ ರಾಶಿಯಾಗಿ ಇದ್ದದ್ದು ಮಹಾಭಾರತದಲ್ಲಿ. ಏನು ಮಹಾಭಾರತ, ಏನು ಮಹಾಭಾರತ, ಏನು ಭಾಗವತ ನೋಡಿ, ಇಷ್ಟು ರಾಶಿಯಾದಂತಹ ತತ್ವಜ್ಞಾನ, ಜ್ಞಾನದ ಸಾಗರ. ಸಾಗರ ಅಂದರೆ ಮಹಾಸಾಗರ. ಇಂಥ ಜ್ಞಾನದ ಮಹಾಸಾಗರವಿದೆ, ಇದರಿಂದ ನಾವು ವಂಚಿತರಾಗ್ತೇವೆ. ಆಗತಕ್ಕದ್ದಲ್ಲ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ತಾಯಿ, ಅವರ ತಾಯಿ ಶೂರ್ಪಾಲಯ ಕ್ಷೇತ್ರದಲ್ಲಿ ಇರುವಾಗ, ಮೊದಲಿಗೂ ವಿಶೇಷವಾಗಿ ಶೂರ್ಪಾಲಯ ಕ್ಷೇತ್ರದಲ್ಲಿರುವಾಗ ನಿತ್ಯದಲ್ಲಿ ಭಾಗವತ ಶ್ರವಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ. ನಿಮ್ಮ ಪ್ರದೇಶಗಳಲ್ಲಿ ನಾನು ಇದು ಮಾತನ್ನು ಈಗಲೇ ಹೇಳಿಬಿಡ್ತೇನೆ, ಯಾರೂ ತಪ್ಪು ತಿಳಿಯುವುದಿಲ್ಲ, ಇದು ನನಗೆ ನಿಶ್ಚಯವಿದೆ. ನನ್ನ ಪ್ರಾಮಾಣಿಕ ಕಳಕಳಿಯನ್ನು ನೀವು ತಿಳ್ಕೋಬೇಕಷ್ಟೇ. ವಿದ್ವಾಂಸರು ಎಲ್ಲಿದ್ದಾರೆ ಅವರ ಮನೆ ಹತ್ರ ನೀವು ಮನೆ ಮಾಡಿ, ವಿದ್ಯಾಪೀಠಗಳೆಲ್ಲಿವೆ ಅದರ ಹತ್ರ ಮನೆ ಮಾಡಿ, ಶ್ರವಣ ಮಾಡುವುದಕ್ಕೆ ಅನುಕೂಲ. ಯಾವ ಅರ್ಥದಿಂದಲ್ಲ, ಯಾವ ದೃಷ್ಟಿಯಿಂದಲ್ಲ, ನಿತ್ಯದಲ್ಲಿ ಬಂದು ಹೋಗಲಿಕ್ಕಾಗಬೇಕು. ತಾರುಣ್ಯದಲ್ಲಿ ಕೇಳಿದಾಗ ಹೀಗೆಲ್ಲ ಆದದ್ದನ್ನು ನಾನು ನೋಡ್ತೇನೆ, ಅದನ್ನು ಸುಮ್ಮನೆ ಒಂದು ರೆಫರೆನ್ಸ್ ಕೊಡ್ತೇನೆ. ತಾರುಣ್ಯದಲ್ಲಿ ಬಂದು ಹೋಗ್ಬೋದು, ಅದಕ್ಕೇನು ಅಂತಾನೆ. ಆದರೆ ವಯಸ್ಸಾದ ಮೇಲೆ ಧರ್ಮ, ತತ್ವಜ್ಞಾನ, ಶ್ರವಣ ಹೆಚ್ಚು ಬೇಕಾಗ್ತದೆ. ಆ ಕಾಲದಲ್ಲಿ ದೇಹ ಬಲವಿಲ್ಲದೆ, ದೂರದಿಂದ ಬಂದು ಹೋಗಲಿಕ್ಕಾಗದೆ, ಶ್ರವಣವಿಲ್ಲದೆ ವಂಚಿತನಾಗ್ತಾನೆ. ಆಗದೇ ಇದ್ದಂತೆ ಪ್ರಯತ್ನ ಮಾಡು. ಹಣ ಕಾಸು ಸಮಸ್ಯೆ ಅನೇಕ ಇದೆ, ಇಲ್ಲ ನಾನು ಅನ್ನೋದಿಲ್ಲ. ಹೇಳುವ ತಾತ್ಪರ್ಯ ಶಾಸ್ತ್ರಶ್ರವಣ ಮಾಡುವುದು ಅತ್ಯಂತ ಪ್ರಧಾನ. ಸ್ತ್ರೀಯರು, ಶೂದ್ರರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಯತಿಗಳು, ಬ್ರಹ್ಮಚಾರಿಗಳು, ಗೃಹಸ್ಥರು, ಇಂಥ ಉತ್ತಮವಾದ ದೇಹ ಬುದ್ಧಿ ಕೊಟ್ಟಾಗ ಶ್ರೀಮದಾಚಾರ್ಯರು ಹೇಳಿದ ಪ್ರಕಾರ ವೇದವ್ಯಾಸದೇವರು ಹೇಳುವಂತೆ ಮಹಾಭಾರತವನ್ನು, ಭಾಗವತವನ್ನು, ರಾಮಾಯಣವನ್ನು, ಪುರಾಣಗಳನ್ನು ಶ್ರವಣ ಮಾಡ್ತಾ ಇರಬೇಕು, ಶ್ರವಣ ಮಾಡ್ತಾ ಇರಬೇಕು, ಶ್ರವಣ ಮಾಡ್ತಾ ಇರಬೇಕು. ಮುಗಿಯದ ಸಮುದ್ರ ಅದು, ಅಷ್ಟು ರಾಶಿಯಾಗಿದೆ. ದಯವಿಟ್ಟು ಇದನ್ನು ಸಾಧಿಸಿ. ಭಜನೆ ಕಡಿಮೆಯಾದರೆ ಯಾರೂ ಮನಸ್ಸಿಗೆ ನೊಂದುಕೊಳ್ಳಬೇಕಾಗಿಲ್ಲ, ಏನೂ ನೊಂದುಕೊಳ್ಳಬೇಕಾಗಿಲ್ಲ. ಕಾರಣ ಇಷ್ಟೇ, ಭಜನೆ ಕಡಿಮೆ ಮಾಡಬೇಕು ಅಂತ ಅಭಿಪ್ರಾಯದಲ್ಲ. ಗಾಯತ್ರಿ ಮಂತ್ರವನ್ನೇ ವೇದವ್ಯಾಸದೇವರು ಹೇಳುವಂತೆ ಗಾಯತ್ರಿ ಮಂತ್ರದಂಥ ಗಾಯತ್ರಿ ಮಂತ್ರವನ್ನು 1000ವಾಗಿ ಅನ್ನಬೇಕು, ಜಪ ಮಾಡಬೇಕು ಅಂತನ್ನುವವನೇ 1000 ಮಾಡಬೇಕಾಗಿಲ್ಲ, 10 ಮಾಡಿದರೆ ಸಾಕು ಅಂತ ಹೇಳ್ತಾರೆ ಶಾಸ್ತ್ರಶ್ರವಣಕ್ಕಾಗಿ. ಹೀಗಿರುವಾಗ ಶಾಸ್ತ್ರಶ್ರವಣದ ಪ್ರಾಧಾನ್ಯವನ್ನು ನಾವು ಅರ್ಥ ಮಾಡಿಕೊಳ್ಳದೆ, ಗಾಯತ್ರಿಗಿಂತಲೂ ಶಾಸ್ತ್ರಶ್ರವಣ ದೊಡ್ಡದು ಅಂತನ್ನುವ ತತ್ವ ನಮಗೆ ವೇದವ್ಯಾಸದೇವರು, ಶ್ರೀಮದಾಚಾರ್ಯರು ಇವರೆಲ್ಲ ನಮಗೆ ತಿಳಿಸಿಕೊಟ್ಟಾಗ ನಾವು ಯಾವುದೋ ಒಂದು ಪ್ರಧಾನವಾದದ್ದನ್ನು, ಕೆಲವು ಮಾತುಗಳನ್ನು ಹೇಳುವುದಕ್ಕೆ
ಸ್ವಲ್ಪ ಸಂಕೋಚವಾಗ್ತದೆ, ತಪ್ಪು ತಿಳಿಬೇಡಿ, ತಪ್ಪು ತಿಳಿಬೇಡಿ. ಪ್ರತಿ ವಾರವೂ ಪಾರಾಯಣವನ್ನು ಮಾಡುವುದು ಇಟ್ಕೊಳ್ತಾರೆ ಪುರುಷರು. ನಾನು ಅದರ ವಿವರಣೆಯನ್ನು ಮಾಡುವುದಿಲ್ಲ. ಪಾರಾಯಣ ಮಾಡ್ತಾರೆ, ಮಾಡಬೇಕು, ಅವಶ್ಯವಾಗಿ ಮಾಡಬೇಕು. ಶಾಸ್ತ್ರ ಶ್ರವಣಕ್ಕೆ ಅದಕ್ಕೆ ಪ್ರಾಶಸ್ತ್ಯವಿಲ್ಲ. ಹಾಗಾಗದೇ ಇರಲಿ, ಹಾಗಾಗಬಾರದು. ಏನಿದ್ರೂ ಜ್ಞಾನ ಪ್ರಧಾನ. ಆ ಜ್ಞಾನಕ್ಕಾಗಿ ನಾವು ಎಷ್ಟು ಪರಿಶ್ರಮ ಪಟ್ಟರೂ ಸಾರ್ಥಕವಾದ. ನಮ್ಮ ಪೂಜ್ಯ ಆಚಾರ್ಯರು ಒಂದು ಮಾತು ಹೇಳ್ತಿದ್ರು. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು. ಜಪವನ್ನು ಮಾಡುವಾಗ ಎಷ್ಟು ನಮಗೆ ಮನಸ್ಸು ಚಿತ್ತ ಹತ್ತದೆ, ಎಷ್ಟು ಭಗವಂತನ ಗುಣಗಳ ಅನುಸಂಧಾನ ಬರ್ತದೆ ಹೇಳಿ. ಕರ್ಮವನ್ನು ಮಾಡುವಾಗ, ಪೂಜೆ ಮಾಡುವಾಗ, ಭಜನೆ ಮಾಡುವಾಗ, ಹರಿಕಥಾಮೃತ ಸಾರ ಪಾರಾಯಣ ಮಾಡುವಾಗ, ವಾಯುಸ್ತುತಿಯ ಪುರಶ್ಚರಣ ಮಾಡುವಾಗ, ರಾಯರ ಅಷ್ಟೋತ್ತರವನ್ನನ್ನುವಾಗ ಎಷ್ಟು ನಮಗನುಸಂಧಾನ ಬರ್ತದೆ. ಆದರೆ ಭಗವಂತನ ಕಥೆಯನ್ನು, ಪುರಾಣವನ್ನು, ಮಹಾಭಾರತವನ್ನು ಕೇಳುವಾಗ ತುಂಬ ಅನುಸಂಧಾನ. ಬರೀ ಭಗವಂತನ ಗುಣಗಳು, ಮಹಾತ್ಮರ ಜ್ಞಾನಿಗಳ ಚರಿತ್ರೆ, ಇವುಗಳೇ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಆದ್ದರಿಂದ ತಪಸ್ಸು ಶ್ರೇಷ್ಠ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳಬೇಕು, ಮೇಲಿಂದ ಮೇಲೆ ಹೇಳಬೇಕು. ಯಾಕೆ ಜ್ಞಾನ ಅಂದರೆ, ಭಾಗವತವನ್ನು ಓದಿ ಪ್ರವಚನ ಮಾಡುವಾಗ, ಪ್ರವಚನ ಕೇಳುವಾಗ ಚಿತ್ತವನ್ನು ಎಲ್ಲೋ ಇಟ್ಟರೆ ಭಾಗವತ ಪ್ರವಚನ ನಡೆಯೋದೇ ಇಲ್ಲ. ಕೇಳಲಿಕ್ಕೆ ಆಗುವುದಿಲ್ಲ, ಹೇಳಲಿಕ್ಕೂ ಆಗುವುದಿಲ್ಲ. ಗಾಯತ್ರಿ ಮಂತ್ರ ಜಪ 1000 ಮಂತ್ರ, ಕಣ್ಣು ಮುಚ್ಚಿ ಎಲ್ಲ ಗಾಯತ್ರಿ ಮಂತ್ರ ಬಾಯಿಯಿಂದ ನಡೀತಾ ಇರ್ತದೆ. ತನ್ನ ಎಲ್ಲ ಬಿಸ್ನೆಸ್ಸಿನ ವಿಚಾರಗಳನ್ನೆಲ್ಲ ಮನಸ್ಸಿನಲ್ಲಿ ಮಾಡ್ತಾ ಇರ್ಬೋದು. ನಮ್ಮ ಪೂಜ್ಯ ಕೃಷ್ಣಾಚಾರ್ಯ ಒಂದು ತಮಾಷೆ ಮಾಡ್ತಿದ್ರು. ಗಮನ ಕೊಟ್ಟು ಅನ್ನಬೇಕು ವಾಯುಸ್ತುತಿ. ನಮ್ಮ ಚಿಕ್ಕ ಮಕ್ಕಳು ಒಂದು ಸಲ ಪಾರಾಯಣವನ್ನು ಮಾಡ್ತಾ ಇದ್ದರಂತೆ. ಪಾರಾಯಣ ಮಾಡ್ತಾ ಇರುವಾಗ ಸಣ್ಣ ಸಣ್ಣ ಹುಡುಗರು, 8-10 ವರ್ಷದ ಹುಡುಗರು, ಒಬ್ಬನು ಇನ್ನೊಬ್ಬನ ಪಂಜ ತೊಗೊಂಡಿದ್ದ, ತಮ್ಮಿಗೆ ತೊಗೊಂಡಿದ್ದ. ಅವನು ಕೊಡ್ಲಿಕ್ಕೆ ತಯಾರಿರಲಿಲ್ಲ. ಒತ್ತಪ್ತಾ ಪ್ರಕಟಕಟಕಟ ಸಂಗತಿ. ಸಣ್ಣ ಮಕ್ಕಳು ಅಂತ ಕೃಷ್ಣಾಚಾರ್ಯರು ಹೇಳಿದ್ದು ಸೌಜನ್ಯದಿಂದ, ಉಪಲಕ್ಷಣಯ, ಎಲ್ಲರಿಗೂ ಇದು ಅನ್ವಯಿಸ್ತದೆ. ಅವಸರದಲ್ಲಿ ಸರಿಯಾಗಿ ಗಡಿಬಿಡಿಯಿಂದ ಹೋಗುವ ಹೊತ್ತಿಗೆ ಹೆಂಡತಿ ಅಡಿಗೆ ಮಾಡಿ ಹಾಕಲಿಲ್ಲ ಅಂದರೆ ಜಗ್ಗೇ ನಿಗ್ರಹಣ ವಿಘ್ನ. ಅಂದರೆ ವಾಯುಸ್ಥಿತಿಯನ್ನು ಅಂತ ಇದ್ದೀವಿ, ಆದರೆ ವಾಯುದೇವರು ಇಲ್ಲೇ ಇಲ್ಲ. ಯಾರೋ ಲಕ್ಷ್ಮೀಬಾಯಿ ಇದ್ದಾಳೆ. ಹೀಗೆ ನಮ್ಮ ಜಪ, ಪಾರಾಯಣ, ದೇವರ ಪೂಜೆ ಅನ್ಯತ್ರ ವ್ಯಾಸಕ್ತವಾಗಿ ನಾವು ಮಾಡ್ತೇವೆ. ಅದರಿಂದ ಎಷ್ಟು ಪುಣ್ಯ ಬರ್ತದೆ. ಆದ್ದರಿಂದ ಶಾಸ್ತ್ರಶ್ರವಣ ಮಾಡುವಾಗ ಹೀಗಾಗುವುದಿಲ್ಲ. ಆದ್ದರಿಂದ ನಿತ್ಯದಲ್ಲೂ ಶಾಸ್ತ್ರಶ್ರವಣ ಮಾಡಿ. ಹೌದೋ ಅಲ್ವೋ? ನಾನು ಹೇಳಿದ್ದು ಸತ್ಯವಾ? ಆದ್ದರಿಂದ ದೇವರು ಹೇಳುವ ಮಾತು ನೋಡಿ, ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಯದ್ಯಪಿ ದೇವರು ತಪಸ್ಸು ಅಂತಂದ, ಆದರೆ ಆ ತಪಸ್ಸು ಅಂದರೆ ತಪಸ್ಸಲ್ಲ ಕೇವಲ. ಭಗವಂತ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿದರು. ಆದ್ದರಿಂದ ತಪಸ್ಸು ಎನ್ನುವ ಶಬ್ದಕ್ಕೆ ಜ್ಞಾನ ಅಂತರ್ಥ ಅಂತನ್ನುವುದನ್ನು ಉಪನಿಷತ್ತೇ ಹೇಳ್ತದೆ. ಯಸ್ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ. ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ ಅಂತ ಹೇಳಿ ಪರಮಾತ್ಮನ ತಪಸ್ಸಿನಿಂದ ಜಗತ್ತು ಹುಟ್ಟುತ್ತದೆ ಅಂತ ಉಪನಿಷತ್ತು ಹೇಳಿದೆ. ಇಲ್ಲಿ ಪರಮಾತ್ಮ ಹೇಳ್ತಾನೆ, ಸೃಜಾಮಿ ತಪಸೈವೇದಂ. ಅಂದ್ರೇನರ್ಥ? ಅಲ್ಲಿ ತಪಸ್ಸು ಏನದು? ಜ್ಞಾನಮಯ. ಹಾಗಾದರೆ ಇಲ್ಲಿರುವ ತಪಸ್ಸು ಜ್ಞಾನಮಯ ಅಂದಮೇಲೆ ಹಿಂದೆ ಹೇಳಿದ ತಪಸ್ಸು ಜ್ಞಾನ. ಆದ್ದರಿಂದ ಭಗವಂತನನ್ನ ಜ್ಞಾನದಿಂದಲೇ ಕೊಂಡಾಡಬೇಕು. ಜ್ಞಾನಿ ಪ್ರಿಯತಮಃ ಅತ್ಯಂತ ಪ್ರೀತ್ಯಾಸ್ಪದ.
ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೈ ವೈಶ್ಯತ್ಯ ಸಂಶಯ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ ತಮಃ ಭವಿತ ನ ಚ ಮೇ ತಸ್ಮಾದ್ ಅನ್ಯ ಪ್ರಿಯತರೋ ಭುವಿ. ಯಾರು ಭಗವದ್ಗೀತೆಯನ್ನು ಯಾರು ಉಪದೇಶ ಮಾಡ್ತಾರೆ ಅವನಿಗೆ ಸಮಾನನಾದ ಪ್ರಿಯನಾದವನು ಮತ್ತೊಬ್ಬ ಜಗತ್ತಿನಲ್ಲಿ ಇಲ್ಲೇ ಇಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಅಧ್ಯೇಶ್ಯತೆ ಚ ಯೈಮಂ ಧರ್ಮ್ಯಂ ಸಂವಾದಮಾಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ಯಾರು ಇದನ್ನು ಅಧ್ಯಯನ ಮಾಡ್ತಾರೆ ಅವನು ನನಗೆ ಅತ್ಯಂತ ಪ್ರಿಯನಾದವ. ಅಧ್ಯಯನ ಅಧ್ಯಾಪನ, ಶಾಸ್ತ್ರದ ಶಾಸ್ತ್ರದಿಂದ ಜ್ಞಾನವನ್ನು ಮಾಡಿಕೊಳ್ಳುವುದು ಜ್ಞಾನವನ್ನು. ಇದರಲ್ಲಿ ಇನ್ನೊಂದು ಮಾತನ್ನು ಸ್ಪಷ್ಟೀಕರಣ ಮಾಡಿಬಿಡ್ತೇನೆ ಇದೇ ಹೊತ್ತಿಗೆ. ಕೆಲವರೆಲ್ಲ ಹೇಳೋದುಂಟು, ಧ್ಯಾನ ಮಾಡಬೇಕು. ವಿಜಯದಾಸರ ಸುಳಾದಿ ಒಂದಿದೆ, ಧ್ಯಾನವಿಲ್ಲದೆ ಎಲ್ಲ ಒಡಕ. ಧ್ಯಾನದಲ್ಲಿ ಸ್ನಾನ ಒಡಕ. ಸ್ನಾನ ಧ್ಯಾನದಲ್ಲಿದೆ, ತಪಸ್ಸು ಧ್ಯಾನದಲ್ಲಿದೆ, ಪೂಜೆ ಧ್ಯಾನದಲ್ಲಿದೆ, ದಾನ ಧ್ಯಾನದಲ್ಲಿದೆ, ಎಲ್ಲ ಇದೆ. ಧ್ಯಾನದಲ್ಲಿ ಅಡಕ ಅಂತನ್ನುವ ಅರ್ಥದಲ್ಲಿ ಧ್ಯಾನದಲ್ಲಿ ಸ್ನಾನ ಒಡಕ, ಧ್ಯಾನದಲ್ಲಿ ದಾನ ಒಡಕ, ಹೀಗೆಲ್ಲ ಹೇಳಿ ಶ್ಲೇಷದಿಂದ ಧ್ಯಾನವಿಲ್ಲದ ಎಲ್ಲ ಒಡೆದದ್ದು. ಅಂದರೆ ಧ್ಯಾನವಿಲ್ಲದೆ ಇದ್ದರೆ ಎಲ್ಲ ಹಾಳು ಅನ್ನುವಂತೆ ಹೇಳಿದ್ದಾರೆ. ವಾಸ್ತವ ಧ್ಯಾನವನ್ನು ಮಾಡಲೇಬೇಕು, ನಿತ್ಯದಲ್ಲಿ ಮಾಡಬೇಕು. ಆದರೆ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಧ್ಯಾನಕ್ಕಿಂತಲೂ ಶಾಸ್ತ್ರಾವಮರ್ಶ ಉತ್ತಮವಾದದ್ದು, ಶಾಸ್ತ್ರ ಪಾಠ ಹೇಳುವುದು ಸರ್ವೋತ್ತಮವಾದದ್ದು. 100 ಪಟ್ಟು ಉತ್ತಮವಾದದ್ದು, 100 ಪಟ್ಟು ಉತ್ತಮವಾದದ್ದು. ಧ್ಯಾನಕ್ಕಿಂತಲೂ ಧ್ಯಾನ ಮತ್ತು ಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಹೆಚ್ಚು ಕಡಿಮೆ ಸಮಾನ. ಆದರೆ ಶಾಸ್ತ್ರಾಧ್ಯಯನ ಹೆಚ್ಚು ಉತ್ತಮ. ವರಂ ದಶಗುಣಂ, 10 ಪಟ್ಟು ಉತ್ತಮ. ಅದಕ್ಕಿಂತಲೂ ಉತ್ತಮವಾಗಿರುವಂತಹದ್ದು 100 ಪಟ್ಟು ಉತ್ತಮವಾದದ್ದು ಪ್ರವಚನ, ಪಾಠ ಹೇಳುವುದು, ಭಗವಂತನ ಮಹಿಮೆಯನ್ನು ಉಪದೇಶ ಮಾಡು. ಆದ್ದರಿಂದ ಜ್ಞಾನದ ಈ ತತ್ವವನ್ನು ನಾವು ಅವಶ್ಯವಾಗಿ ತಿಳಿಬೇಕು. ಬ್ರಹ್ಮೋಮಾಚ ಭಗವನ್ ಸರ್ವಭೂತಾನಾಂ ಅಧ್ಯಕ್ಷೋ ಅವಸ್ಥಿತೋ ಗುಹಾಂ ವೇದ ಯಪ್ರತಿರದ್ಧೇನ ಪ್ರಜ್ಞಾನೇನ ಚಿಕೀರ್ಷಿತಂ. ಸದೈವ ಭಗವನ್ ನೀನು ಜೀವರ ಹೃದಯದಲ್ಲಿ ವಾಸವಾಗಿದ್ದಿ. ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೋ ಅದನ್ನೆಲ್ಲವನ್ನು ನೀನು ತಿಳಿದಿದ್ದಿ. ನಿನ್ನ ಸರ್ವಜ್ಞನಾದದ್ದರಿಂದ ನೀನೆಲ್ಲವನ್ನೂ ತಿಳಿದಿದ್ದಿ. ಆದರೂ ಅಥಾಪಿ ನಾಥಮಾನಾಯ ನಾಥಾಯ ಯಾಥಿತಂ ಪರಾವರೇ ಯಥಾರೂಪೇ ಜಾನೀಯಾಂ ತೇ ತ್ವರೂಪಿಣ. ನಾನೇನು ಬೀಳ್ತೇನೆ, ನಾನೇನು ವರವನ್ನು ಯಾಚನೆ ಮಾಡ್ತಾ ಇದ್ದೇನೆ, ಆ ವರವನ್ನು ನನಗೆ ದಯಪಾಲಿಸು. ಜಗತ್ತನ್ನು ನೀನು ಸೃಷ್ಟಿ ಮಾಡ್ತಿ. ಸೃಷ್ಟಿ ಮಾಡುವಾಗ ಅದ್ಭುತವಾಗಿ ಸೃಷ್ಟಿ ಮಾಡ್ತಿ. ನಿನಗೆ ಯಾವುದರ ಲೇಪವಾಗುವುದಿಲ್ಲ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಜೇಡರ ಹುಳದ ದೃಷ್ಟಾಂತವನ್ನು ಕೊಡ್ತಾರೆ, ಅದ್ಭುತವಾದಂತಹ ದೃಷ್ಟಾಂತ. ಜೇಡರ ಹುಳ ಇಷ್ಟು ದೊಡ್ಡದಾಗಿ 8 ತಿಂಗಳು ಮನೆ ಬಿಟ್ಟು ಬಿಡಿ, ವರ್ಷಾನುವರ್ಷಗಳವರೆಗೆ ಮನೆ ಬಿಡಿ, ಆಗ ಮನೆಯಲ್ಲೇ ಜೇಡರ ಹುಳ ದೊಡ್ಡ ಜಾಲವನ್ನು ಕಟ್ಟದೆ. ಆ ಜೇಡರ ಹುಳ ಒಂದು ಮೂಲೆಯಲ್ಲಿ ಒಂದು ಕಡೆಗೆ ಕೂತಿದೆ. ಅದರ ಮಧ್ಯದಲ್ಲಿ ಬಂದಂತಹ ಒಂದು ಹುಳ ಬಂದರೆ ಸಾಕು, ಆ ಜೇಡರ ಹುಳ ಅತೀ ವೇಗದಿಂದ ಓಡಿ ಬಂದು ಆ ಹುಳಕ್ಕೆ ಕಟ್ಟಿ ಹಾಕ್ತದೆ. ಆ ಜೇಡರ ಹುಳ ಕಟ್ಟಿದ ಏನು ಜಾಲವಿದೆಯಲ್ಲ, ಆ ಜಾಲ ಮುಟ್ಟಿದರೆ ಆ ಹುಳಕ್ಕೆ ಅಂಟಿಕೊಳ್ತದೆ. ಆದರೆ ಜೇಡರ ಹುಳಕ್ಕೆ ಮಾತ್ರ ಅಂಟಿಕೊಳ್ಳುವುದಿಲ್ಲ. ಸಂಸಾರ ಆಗಿದೆ. ದೇವರು ನಿರ್ಮಾಣ ಮಾಡಿದ ಈ ಸಂಸಾರ, ಆ ಸಂಸಾರದಲ್ಲಿ ನಾವು ಬದ್ಧರಾಗ್ತೇವೆ, ನಾವು ಮುಳುಗ್ತೇವೆ, ಅದು ನಮ್ಮನ್ನು ಕಟ್ತದೆ. ಆದರೆ ದೇವರಿಗೆ ಮಾತ್ರ ಆ ಸಂಸಾರದ ಬಂಧ ಇಲ್ಲವೇ ಇಲ್ಲ. ಹೇಗೆ ಅಂದರೆ ಜೇಡರ ಹುಳದಂತೆ. ಜೇಡರ ಹುಳ ತಾನು ನಿರ್ಮಾಣ ಮಾಡಿದ ಜಾಲದಲ್ಲಿ ಅತಿ ವೇಗವಾಗಿ ಓಡಾಡ್ತದೆ, ಎಲ್ಲಿ ಬೇಕಲ್ಲಿ ಹೋಗ್ತದೆ. ಆದರೆ ಒಂದು ಹುಳವು ಅಲ್ಲಿ ಮನಸ್ಸಿಗೆ ಬಂದಂತೆ ಓಡಾಡುವಂತಿಲ್ಲ, ಇರುವೆ ಹೋಗುವಂತಿಲ್ಲ.
ಹೋಯಿತು ಅಂದರೆ ಕಾಲಿಗೆ ಕಟ್ಟಿಬಿಡ್ತದೆ. ಅಷ್ಟು ವಿಚಿತ್ರವಾದದ್ದು. ತಾನು ನಿರ್ಮಾಣ ಮಾಡಿದಂತಹ ವಸ್ತು ತನಗೆ ಬಂಧಕವಾಗುವುದಿಲ್ಲ ಎನ್ನುವುದಕ್ಕೆ ಜೇಡರ ಹುಳವನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ಅಲ್ಲದೆ ಪರಮಾತ್ಮ ಜೇಡರ ಹುಳ ಏನು ಮಾಡ್ತದೆ? ಮೇಲಿಂದ ಕೆಳಗೆ ಬರ್ತದೆ. ಬರುವಾಗ ಹೇಗೆ? ತನ್ನ ಹೊಟ್ಟೆಯಲ್ಲಿರುವ ರಸವನ್ನೇ ದಾರವಾಗಿ ಮಾಡಿ ಆ ದಾರಕ್ಕೆ ತಾನು ಭಾರವಾಗದೆ, ಆ ದಾರಕ್ಕೆ ತಾನು ಭಾರವಾಗದೆ ಹಗುರಾಗಿ ಕೆಳಗೆ ಬರ್ತಾನೆ. ದಾರಕ್ಕೆ ಭಾರವಾಗುವುದಿಲ್ಲ. ದಾರವನ್ನು ತಾನು ಆಶ್ರಯಿಸಿಕೊಂಡು ಬಂದರೂ ದಾರಕ್ಕೆ ಭಾರವಾಗುವುದಿಲ್ಲ. ದೇವರು ಈ ಎಲ್ಲ ಪದಾರ್ಥಗಳಲ್ಲಿ ಕಣಗಳಲ್ಲಿ ತುಂಬಿದರೂ ಈ ಕಣ ಯಾವುದೂ ಭಾರವಾಗುವುದಿಲ್ಲ, ಹಗುರಾಗಿ ಇರ್ತದೆ. ಹಾಗೆ ಆ ದಾರವನ್ನು ತನ್ನ ಹೊಟ್ಟೆಯಿಂದ ನಿರ್ಮಾಣ ಮಾಡ್ತದೆ. ತನ್ನ ಹೊಟ್ಟೆಯಲ್ಲಿರುವಂತಹ ರಸದಿಂದ ನಿರ್ಮಾಣವನ್ನು ಮಾಡ್ತದೆ ದಾರವನ್ನು. ಏನು ಅದ್ಭುತ ನೋಡಿ! ಇಂಥ ಅದ್ಭುತವಾದ ರೀತಿಯಲ್ಲಿ ನಿರ್ಮಾಣ ಮಾಡುವುದು. ಅದೇ ಸ್ವಲ್ಪ ಕೆಳಗೆ ಹೆಂಗೆ ಕೈ ಹಚ್ಚಿ, ಕೆಳಗೆ ಕೈ ಹಚ್ಚಿದರೆ ಸಾಕು, ಆ ದಾರವನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡೇ ಮೇಲೆ ಹೋಗ್ತದದು. ಸರಸರ ಸರಸರ ಸರ ಹೋಗಿಬಿಡ್ತದೆ. ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ಆ ಹುಳದಂತೆ ತಾನು ನಿರ್ಮಾಣ ಮಾಡಿದ ಜಗತ್ತನ್ನು ತಾನೇ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ತಾನೆ. ಜೇಡರ ಹುಳ ದೇವರು ಒಂದ, ನಾನು ನನ್ನ ಹೊಟ್ಟೆಯಲ್ಲಿದ್ದದ್ದನ್ನು ಹೊರಗೆ ತೆಗೆದು ಸೃಷ್ಟಿ ಮಾಡ್ತೇನೆ, ಸೃಷ್ಟಿ ಮಾಡಿದ್ದನ್ನು ಮತ್ತೆ ಹೊಟ್ಟೆಯಲ್ಲಿ ಹಾಕಿಕೊಳ್ತೇನೆ ಅಂತನ್ನುವ ತತ್ವವನ್ನು ತಿಳಿಸುವುದಕ್ಕೆ ಒಂದು ದೃಷ್ಟಾಂತ ಬೇಕು ಜಗತ್ತಿನಲ್ಲಿ. ಆ ದೃಷ್ಟಾಂತವನ್ನು ಊರ್ಣನಾಭಿ ಜೇಡರ ಹುಳವನ್ನು ಮಾಡೋಣ. ಸೃಷ್ಟಿ ಮಾಡಿದ ಆ ಜೇಡರ ಹುಳ ಇನ್ನೊಂದಕ್ಕೆ ದೃಷ್ಟಾಂತ. ತಾನು ಸೃಷ್ಟಿ ಮಾಡಿದ ವಸ್ತುವಿಗೆ ದೇವರ ಸನ್ನಿಧಾನ, ದೇವರು ಅಂತರ್ಯಾಮಿಯಾಗಿ ಇರುವುದು, ದೇವರಿಗೆ ಆಶ್ರಯವನ್ನು ಕೊಡುವುದು ಭಾರವಲ್ಲ. ತಾನು ನಿರ್ಮಾಣ ಮಾಡಿದ ಜಗತ್ತು ತನಗೆ ಬಂಧಕವಲ್ಲ. ಜೇಡರ ಹುಳವು ಹೇಗೆ ಬಂಧಕವಲ್ಲವೋ ಹಾಗೆ ಭಗವಂತನಿಗೆ ಬಂಧಕವಲ್ಲ, ಭಾರವಾಗುವುದಿಲ್ಲ. ತನ್ನ ಹೊಟ್ಟೆಯಿಂದಲೇ ನಿರ್ಮಾಣ, ತನ್ನ ಹೊಟ್ಟೆಯಲ್ಲೇ ನಾಶ. ಈ ನಾಲ್ಕಕ್ಕೂ ದೃಷ್ಟಾಂತವಾದದ್ದು ಜೇಡರ ಹುಳ. ಇಂಥ ವಿಚಿತ್ರವಾದ ದೃಷ್ಟಾಂತವನ್ನು ಸೃಷ್ಟಿ ಮಾಡಿ ಪರಮಾತ್ಮ ತನ್ನ ಸಾಮರ್ಥ್ಯವನ್ನು, ಮಹಾತ್ಮ್ಯವನ್ನು ತೋರಿಸಿಕೊಡ್ತಾನೆ. ಪರಮಾತ್ಮ ಭಗವತ್ ಶಿಕ್ಷಿತಮಹಂ ಕರವಾಣಿ ಶತಂದ್ರಿತಃ ಹೇಳ್ತಾನೆ. ಈ ಒಂದು ಶ್ಲೋಕ ಇದನ್ನು ಅವಶ್ಯವಾಗಿ ನೆನಪಿಟ್ಕೋಬೇಕು.